ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಾ ಪಶು ಆಸ್ಪತ್ರೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪ್ರಕಾಶ್ ಗೋಳಪ್ಪ ಗೋಳ ಇವರು ಮುಖ್ಯ ಪಶು ವೈದ್ಯಾಧಿಕಾರಿಗಳು, ಆಡಳಿತ ಪಶು ಆಸ್ಪತ್ರೆ ಜಮಖಂಡಿ. ಇವರು ಮಾತನಾಡಿದರು. ಪಶು ಆಸ್ಪತ್ರೆಗೆ ಸಂಬಂಧಪಟ್ಟ 27 ಗ್ರಾಮ ಪಂಚಾಯತಿ, 72 ಹಳ್ಳಿ, ಲಸಿಕಾ ತಂಡ 83,898 ಜಾನುವಾರುಗಳಿಗೆ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ಹಾಗೂ ರೈತ ಬಾಂಧವರು ನಿಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕೆಂದು ಪಶುವೈದ್ಯಾಧಿಕಾರಿಗಳು ತಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ರೈತ ಬಾಂಧವರು ತಮ್ಮ ಜಾನುವಾರುಗಳಿಗೆ ಕಾಲುಬಾಯಿ ನೋವು ಬರುವ ರೋಗ ಬಂದಿದ್ದರಿಂದ ಈ ಲಸಿಕೆ ಹಾಕಿಸಿಕೊಳ್ಳಬೇಕೆಂದು ರೈತರಲ್ಲಿ ಮನವಿ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಪ್ರಕಾಶ್ ಗೋಳಪ್ಪಗೋಳ್, ಆಡಳಿತ ಪಶು ಆಸ್ಪತ್ರೆ ಜಮಖಂಡಿ ಇವರು ವಿನಂತಿಸುವುದೇನೆಂದರೆ, ನಮ್ಮ ಜಮಖಂಡಿ ತಾಲೂಕಿನ 72 ಹಳ್ಳಿಗಳಲ್ಲಿ 27 ಗ್ರಾಮ ಪಂಚಾಯಿತಿಗಳಲ್ಲಿ ಒಟ್ಟಾರೆ ಲಸಿಕಾ ಕಾರ್ಯಕ್ರಮವು 2026-27ನೇ ಸಾಲಿನಲ್ಲಿ ಏಪ್ರಿಲ್ ತಿಂಗಳಿನಿಂದ ಮೇ 22ರವರೆಗೆ ರಾಷ್ಟ್ರಾದ್ಯಂತ ಜರುಗುವುದರ ನಿಮಿತ್ತ ಎಲ್ಲ ಜಾನುವಾರು ಮಾಲಕರು ತಪ್ಪದೆ ತಮ್ಮ ಪ್ರತಿಯೊಂದು ಜಾನುವಾರುಗಳಿಗೆ ಉಚಿತವಾಗಿ ಲಸಿಕೆಯನ್ನು ಹಾಕಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಮ್ರಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಅಲ್ಲದೆ ಈ ಲಸಿಕೆಯು ಉಚಿತವಾಗಿ ಸರಬರಾಜು ಆಗುವುದರಿಂದ ನಮ್ಮ ಲಸಿಕಾ ತಂಡವು ಲಸಿಕಾದಾರರ ಜೊತೆಗೆ ಅತ್ಯುತ್ತಮ ಗುಣಮಟ್ಟದ ಲಸಿಕೆಯನ್ನು ತೆಗೆದುಕೊಂಡು ತಮ್ಮ ಮನೆ ಬಾಗಿಲಿಗೆ ಹಾಗೂ ತೋಟಗಳಿಗೆ ಹಾಗೂ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕುವುದರ ಜೊತೆಗೆ ನಮ್ಮ ಜಾನುವಾರು ಉತ್ಪನ್ನವನ್ನು ಹೆಚ್ಚಿಸುವುದು, ಯಾವುದೇ ತರಹದ ರೋಗದ ಲಕ್ಷಣಗಳು ಬರಲಾರದ ಹಾಗೆ ಕಾಪಾಡುವುದರಿಂದ ಮತ್ತು ಇದರ ಲಕ್ಷಣಗಳು ಪ್ರತಿಯೊಂದು ಪ್ರಾಣಿಯಿಂದ ಪ್ರಾಣಿಗೆ ಹರಡುತ್ತಿರುವ ನಿಮಿತ್ತ ಈ ಲಸಿಕೆಯನ್ನು ತಪ್ಪದೇ ಹಾಕಿಸಿಕೊಳ್ಳಲು ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ವಿನಮ್ರಪೂರ್ವಕವಾಗಿ ಮತ್ತೊಮ್ಮೆ ವಿನಂತಿಸುತ್ತೇನೆ. ಅಲ್ಲದೆ ಇದು ವೈರಾಣು ಕಾಯಿಲೆಯಾಗಿರುವುದರಿಂದ ಇದು ಇನ್ನೊಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡುತ್ತಿರುವುದರಿಂದ ತಾವು ತಪ್ಪದೇ ಈ ಲಸಿಕೆಯನ್ನು ವಿಪರೀತ ಜ್ವರ ಕಾಣದ ಹಾಗೆ ಹಾಗೂ ಬಾಯಿಯಲ್ಲಿ ಹಾಗೂ ಕಾಲುಗಳಲ್ಲಿ ಗಂಟು ಮತ್ತು ವಿಪರೀತವಾದಂಥ ನೋವು ಬರಲಾರದ ಹಾಗೆ ಈ ಲಸಿಕೆ ಹಾಕಿಸುವುದರ ಜೊತೆಗೆ ಆ ರೋಗವನ್ನು ನಮ್ಮ ಜಮಖಂಡಿ ತಾಲೂಕಿನಿಂದ ನಮ್ಮ ರಾಷ್ಟ್ರಾದ್ಯಂತ ಓಡಿಸಲು ತಾವೆಲ್ಲರೂ ಸಹಕರಿಸುತ್ತೀರಿ ಎಂದು ವಿನಮ್ರಪೂರ್ವಕವಾಗಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ಲಸಿಕೆಯನ್ನು ಹಾಕಿಸುವುದರ ಜೊತೆಗೆ ಯಾವುದೇ ತರಹದ ರೋಗದ ಲಕ್ಷಣಗಳು ಬರದೆ ಹಾಗೆ, ಗರ್ಭಧಾರಣೆಯೂ ಸಮಸ್ಯೆ ಆಗದ ಹಾಗೆ, ನಮ್ಮ ಜಾನುವಾರುಗಳಲ್ಲಿ ವಿಪರೀತವಾದಂತಹ ಬೇರೆ ಬೇರೆ ರೋಗದ ಚಿಹ್ನೆಗಳು ಸಹಿತ ಕಾಣಿಸಿಕೊಳ್ಳದೆ ನಮ್ಮ ಆರ್ಥಿಕ ಗುಣಮಟ್ಟವು, ಭಾರತ ದೇಶದ ಆರ್ಥಿಕ ಗುಣಮಟ್ಟವು ವಿಪರೀತವಾಗಿ ಹೆಚ್ಚುವುದರಿಂದ ಈ ಲಸಿಕೆಯನ್ನು ರಾಷ್ಟ್ರಾದ್ಯಂತ ಏಕಕಾಲಕ್ಕೆ ಶುರು ಮಾಡುವುದರಿಂದ ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸುತ್ತೇನೆ. ಕಾಲುಬಾಯಿ ಬೇನೆ ಲಸಿಕಾ ಕಾರ್ಯಕ್ರಮವು ಮೇ 22, 2020ರವರೆಗೆ ಜರುಗುತ್ತಿರುವ ನಿಮಿತ್ತ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ 83,898 ಜಾನುವಾರುಗಳಿಗೆ ಮುಂಜಾಗ್ರತವಾಗಿ 100ರಿಂದ 120 ಜಾನುವಾರುಗಳಿಗೆ ಒಂದು ಬ್ಲಾಕ್ನಂತೆ 50 ತಂಡಗಳನ್ನು ರಚನೆ ಮಾಡಿಕೊಂಡು ಪ್ರತಿಯೊಂದು ತಂಡವು ಲಸಿಕಾ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಸೇವೆ ಕೊಡುವುದರ ಜೊತೆಗೆ ಯಾವುದೇ ಜಾನುವಾರುಗಳು ಆಕಸ್ಮಿಕವಾಗಿ ಮರಣ ಹೊಂದಿದಲ್ಲಿ ಅಂಥ ಜಾನುವಾರುಗಳಿಗೆ ಸರ್ಕಾರ ಮಟ್ಟದಿಂದ ಅದರ ಲಸಿಕಾ ಕಾರ್ಯಕ್ರಮದ ಗುಣಮಟ್ಟವನ್ನು ನಿರ್ಧರಿಸಿ ಅದರ ರಕ್ತವನ್ನು ಪರೀಕ್ಷೆ ಮಾಡಿ ಆ ಜಾನುವಾರುಗಳು ಕಾಲು ಮತ್ತು ಬಾಯಿಗಳಿಂದ ಬಳಲುತ್ತಿದ್ದರೆ ಆ ರಕ್ತವನ್ನು ಪರೀಕ್ಷೆ ಮಾಡಿ ಅದಕ್ಕೆ ಸರ್ಕಾರದ ವತಿಯಿಂದ ಹಣವನ್ನು ನಾವು ಉಚಿತವಾಗಿ ಒಂದು ಜಾನುವಾರುಗಳು ಮರಣ ಹೊಂದಿದಾಗ 15,000 ರೂಗಳನ್ನು ಕೊಡುವಂಥ ವ್ಯವಸ್ಥೆ ಇದ್ದು ಇದರ ಪ್ರಯೋಜನಗಳು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಪಡೆದುಕೊಳ್ಳಬೇಕೆಂದು ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇವೆ.